ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಇವತ್ತು ಯಾವ ಆನೆನ ಕ್ಯಾಪ್ಚರ್ ಮಾಡ್ತಂತ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವು ಆನೆಗಳನ್ನ ರೇಡಿಯೋ ಕಲರ್ ಅಳವಡಿಸೋದಕ್ಕೆ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಮೇನ್ ಆಗಿ ಒಂದು ವಿಕ್ರಾಂತ್, ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಫೋಟೋದಲ್ಲಿ ಆನೆನೆ. ಸೊ ನೋಡ್ತಾ ಇರಬಹುದು, ಈ ಟೈಪ್ ಸಿಬ್ಬಂದಿಗಳು ಈ ಆನೆನ ಟ್ರ್ಯಾಕ್ ಮಾಡೋಕೆ ಹೋದಾಗ ಯಾವ ರೀತಿ ಅಟ್ಯಾಕ್ ಮಾಡಿದೆ ಅಂತ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಸೊ ಇದೊಂದು ರೀತಿ ಡೆಡ್ಲಿ ಅಟ್ಯಾಕ್ ಅಂತಲೇ ಹೇಳ್ಬೋದು. ಜನರು ಕಂಡ ತಕ್ಷಣವೇ ಈ ರೀತಿ ಅಟ್ಯಾಕ್ ಮಾಡೋದು ಈ ವಿಕ್ರಾಂತ್ ಆನೆ ಸ್ವಭಾವ. ಮುಂಚೆಯಿಂದ ಕೂಡ ಜನರು ಕಂಡ್ರೆ ಆಗ್ತಾ ಇರಲಿಲ್ಲ ಈ ಆನೆಗೆ. ಸೊ ಇದು ಆಲ್ಮೋಸ್ಟ್ ಆಗಿ 3-6 ತಿಂಗಳು ಕಾಡಲ್ಲಿರುತ್ತೆ. 6 ತಿಂಗಳು ಈ ಕಾಫಿ ಎಸ್ಟೇಟು ಅಂಥ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಕರಡಿ ಆ ರೀತಿ ಅಲ್ಲ. ಕರಡಿ ಆಲ್ಮೋಸ್ಟ್ ಆಗಿ ಈ ಕಾಫಿ ಎಸ್ಟೇಟ್ಗಳಲ್ಲಿ ಅಡ್ಡಾಡ್ತಾ ಇತ್ತು, ಅಂದರೆ ಓಡಾಡ್ತಾ ಇತ್ತು. ಸೊ ಈ ವಿಕ್ರಾಂತ್ ಆನೆ ಏನಿದೆ, ಇದು ಆಲ್ಮೋಸ್ಟ್ ಆಗಿ ಸ್ವಲ್ಪ ದಿನ ಕಾಣಿಸ್ಕೊಳ್ಳುತ್ತೆ, ಸ್ವಲ್ಪ ದಿನ ಕಾಣಿಸ್ಕೊಳ್ಳಲ್ಲ, ಆ ರೀತಿ ಆನೆ. ಇನ್ನೊಂದು ರೀಸನ್ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಕರಡಿ ಆನೆಗಿಂತ ಮುಂಚೆ ಈ ಆನೆನ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಯಾಕೆಂದರೆ ಕರಡಿಗಿಂತ ಹೆಚ್ಚಾಗಿ ಅಟ್ಯಾಕ್ ಮಾಡುವಂಥ ಆನೆ. ಆದರೆ ಕರಡಿ ಪ್ರತಿ ವರ್ಷ ಕೂಡ ಈ ಈ ಕಾಫಿ ಎಸ್ಟೇಟ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ವಿಕ್ರಾಂತ್ ಆನೆ ಇದೆ, ವಿಕ್ರಾಂತ್ ಆನೆ ಮಾತ್ರ 6 ತಿಂಗಳು ಕಾಣಿಸ್ಕೊಳ್ಳುತ್ತೆ, 6 ತಿಂಗಳು ಕಾಣಿಸ್ಕೊಳ್ಳಲ್ಲ. ಕಾಡಿನ ಒಳಗಡೆ ಹೋಗುತ್ತೆ, ಇನ್ನು 6 ತಿಂಗಳು ಆ ಕಾಫಿ ಎಸ್ಟೇಟ್ಗಳಲ್ಲಿ ಅಡ್ಡಾಡುವಂಥ ಕೆಲಸ ಮಾಡುತ್ತೆ ಈ ವಿಕ್ರಾಂತ್. ಜನರನ್ನು ಕಂಡ್ರೆ ಅತಿ ಹೆಚ್ಚಾಗಿ ಅಟ್ಯಾಕ್ ಮಾಡುವಂಥ ಬುದ್ಧಿವಂತರು ಆನೆ ಈ ವಿಕ್ರಾಂತ್ ಆನೆ. ಈ ಆನೆನ ಟ್ರ್ಯಾಕಿಂಗ್ ಮಾಡ್ತಿದ್ದಾರೆ ಈ ಟೈಪ್ ಸಿಬ್ಬಂದಿಗಳು. ಈ ಟೈಪ್ ಸಿಬ್ಬಂದಿಗಳು ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿರೋವಂಥ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಈ ಆನೆನ ನೆಕ್ಸ್ಟ್ ಕ್ಯಾಪ್ಚರ್ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇದೆ. ನೋಡ್ತಾ ಇದ್ದಾರಲ್ಲ, ಟ್ರ್ಯಾಕಿಂಗ್ ಮಾಡುವಂಥ ಸಮಯದಲ್ಲಿ ಈ ಟೈಪ್ ಸಿಬ್ಬಂದಿಗಳ ಮೇಲೆ ಅಟ್ಯಾಕ್ ಮಾಡಿದೆ ಈ ವಿಕ್ರಾಂತ್ ಆನೆ. ಕಾದು ನೋಡೋಣ, ಈ ಆನೆನ ಬೇರೆ ಕಡೆ ಬಿಡ್ತಾರಾ ಅಥವಾ ಕ್ಯಾಂಪಿಗೆ ತೊಗೊಂಡು ಹೋಗ್ತಾರಾ. ಅರಣ್ಯಾಧಿಕಾರಿಗಳು ಮತ್ತು ಮಾವುತರು ಎಲ್ಲ ಡಿಸೈಡ್ ಮಾಡಿ ಏನು ಮಾಡ್ತಾರೆ ಅಂತ ನೋಡಬೇಕು. ಯಾಕೆಂದರೆ ಈಗಾಗಲೇ ದುಬಾರೆ ಕ್ಯಾಂಪ್ನಲ್ಲಿ 3 ಆನೆಗಳು ಕೂಡ ಪಳಗ್ತಾ ಇದ್ದಾವೆ. ಕ್ರಾಲ್ ತುಂಬ ತುಂಬಿಕೊಂಡಿದ್ದಾವೆ ಆನೆಗಳು. ಆ್ಯಂಡ್ ಮತ್ತಿಗೋಡು ಕ್ಯಾಂಪ್ನಲ್ಲಿ ದೇವೇಂದ್ರ ಆನೆ, ಗಂಡಾನೆ ಇದೂ ಕೂಡ ಕ್ರಾಲ್ನಲ್ಲೇ ಇದೆ. ಸೊ ಈಗ ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಮಾನವ ಸಂಘರ್ಷಕ್ಕೆ ಕಾರಣವಾದ ಆನೆಗಳನ್ನ ಬೇರೆ ಕಡೆ ಬಿಡೋದು ಈ ಕಾರ್ಯಾಚರಣೆಯ ಉದ್ದೇಶ. ಸೊ ನೋಡೋಣ, ಯಾವ ಆನೆಗಳನ್ನ ಕ್ಯಾಂಪಿಗೆ ತೊಗೊಂಡು ಹೋಗ್ತಾರೆ, ಯಾವ ಆನೆಗಳನ್ನ ರೆಡ್ ಕಲರ್ ಹಾಕಿ ಬೇರೆ ಕಡೆ ಬಿಡ್ತಾರೆ ಅನ್ನೋದು ಕಾದು ನೋಡೋಣ. ಸೊ ಒಟ್ಟಿನಲ್ಲಿ ವಿಕ್ರಾಂತ್ ಆನೆಗೆ ಈಗಾಗಲೇ ಟ್ರ್ಯಾಕಿಂಗ್ ಆಗ್ತಾಯಿದೆ. ಒಟ್ಟಿನಲ್ಲಿ ಈ ಆನೆನ ಸೆರೆ ಹಿಡಿಯೋದು 100% ಖಚಿತ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಕಾದು ನೋಡೋಣ, ಆನೆ ಯಾವ ಗಾತ್ರದಲ್ಲಿರುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡಿ. ಸೊ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.